ಏನು ಫುಡ್ ತಿನ್ಲಿಕ್ಕಾಗೋದಿಲ್ಲ, ತುಂಬ ವಾಮಿಟಿಂಗ್. ಮಗು ಅಂತ ಒಂದು ಬಂದಾಗ ತುಂಬ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತೆ. ಅಜ್ಜಿಗೆ ಚಾನ್ಸ್ ಸಿಕ್ಕಿದೆ ಈಗ ಬೇಬಿಯಿಂದ. ವೆರಿ ಹ್ಯಾಪಿ ಬಿಕಾಸ್ ನನ್ನ ಹಸ್ಬೆಂಡ್ ಸಾಮಾನ್ಯವಾಗಿ ಬರಲ್ಲ ಆಯಿತಾ. ಇಬ್ಬರ ಗುಣನೂ ಬರಬೇಕು ಅಲ್ವಾ? ಅಂದರೆ ಏನು ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ ಲೈಫಲ್ಲಿ. ಮುಂದಕ್ಕೆ ನಾನು ಬೇಕಾದಷ್ಟು ಟ್ರೈನಿಂಗ್ ಕೊಟ್ಟೇ ಹೋಗೋದು ಅವಳಿಗೆ. ನೋ ಪೈನ್ ನೋ ಗೇನ್ ಥರ. ನಾವು ಡ್ರೆಸ್ ಸೆಲೆಕ್ಷನ್ ಮಾಡಿ ಕುರ್ತಾ ಪೈಜಾಮ. ಆಫ್ಟರ್ ಹೌ ಲಾಂಗ್ ಶಾಪಿಂಗ್ ಮಾಡ್ತಾ ಇದ್ದೀರಾ ಈ ಥರ ಇಂಡಿಯನ್ ವೇರ್? ಇಂಡಿಯನ್ ವೇರ್ ಆಫ್ಟರ್ ಭರತ್ ಮದುವೆ. ಭರತನ ಮದುವೆ ಎಷ್ಟು ವರ್ಷ ಆಯಿತು? 3.5 years. 3.5 ವರ್ಷ ಆದಮೇಲೆ ಈ ಶಾಪಿಂಗ್ ಟುಡೇ. ದಿಸ್ ಇಸ್ ಸ್ಟೋರಿ ಆಫ್ ಅ ಮ್ಯಾನ್. ಸಿ ಬ್ಯೂಟಿಫುಲ್ ಆಗಿದೆ ಅದು ಅಲ್ಲ? ತುಂಬ ಸಿಂಪಲ್ ತಗೋಬೇಡಿ. ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರದೇ ನೋಡ್ತಾ ಇದ್ದೀವಿ ನಾವು, ಯಾವ್ದು ಕಾಂಪ್ಲಿಮೆಂಟ್ ಆಗುತ್ತೆ ಅಂತ. ಅದು ಚೆನ್ನಾಗಿದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಸೊ ನಾನು ದೀಪು, ನೀವು ತುಂಬ ಸಮಯದಿಂದ ಕೇಳ್ತಾ ಇದ್ದಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದು ಒಂದು ಸುಂದರವಾಗಿರುವಂಥ ಪ್ರೀತಿಯಿಂದ ಮಾಡಿರುವಂಥ ವಿಡಿಯೋ ಮುಖಾಂತರ. ಬಟ್ ಆ ವಿಡಿಯೋ ಮಾಡಿದ್ದು ಹೇಗೆ, ಅದರ ಹಿಂದೆ ಹೇಗೆಲ್ಲ ಕೆಲಸ ಮಾಡ್ತಾ ಇದ್ವಿ, ಏನೆಲ್ಲ ಆಗಿತ್ತು ಅಂತ ಪ್ರತಿಯೊಂದು ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಗೆ ಯಾವುದೋ ತುಂಬ ಇಷ್ಟ ಆಯಿತು, ಬಟ್ ಅದು ಡ್ಯಾಮೇಜ್ ಆಗಿತ್ತಲ್ಲ. ನನ್ನ ಸೀರೆ ಕಾಂಪ್ಲಿಮೆಂಟ್ ಮಾಡುವಂಥ ಔಟ್ಫಿಟ್ನ ದೀಪು ಅವ್ರಿಗೆ ಮಾನ್ಯವರ ಇಂದ್ರಾನಗರಲ್ಲಿ ಚೆನ್ನಾಗಿರೋ ಸೆಲೆಕ್ಷನ್ನೇ ಸಿಕ್ತು. ಹಾಗೆಯೇ ನೆಕ್ಸ್ಟ್ ಡೇ ನಾನು ಒಂದು ಸ್ವಲ್ಪ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಟಮ್ಸ್ನ ಮಾಡಬೇಕು ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇದು ವಿಡಿಯೋಗೆ ಬೇಕಾಗುತ್ತೆ ಅಂತಾನೆ. ನಾಳೆ ಶೂಟ್ ಇದೆ ಅಂತ ಇವತ್ತು ಪಾಮ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಕೆಲವೊಂದು ಐಡಿಯಾಸ್ ಇದೆ ವಿಡಿಯೋಸ್ಗೆ, ಸೊ ಅದ್ರ ತಕ್ಕಂತೆಯೇ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇವತ್ತು ನಾನು ನನ್ನ ಟೀಮ್ ಮೆಂಬರ್ ಇಬ್ಬರು ಸೇರಿ ಇದನ್ನು ಮಾಡ್ತಾಯಿದ್ದೀವಿ. ಹಿಂಗೆ ಕಟ್ಟಬೇಕು, ಆಮೇಲೆ ಕತ್ರಿನಲ್ಲಿ ಇದನ್ನು ಕಟ್ ಮಾಡಬೇಕು. ಪಾಮ್ ರೆಡಿ ಆಯಿತು. ಇದಕ್ಕೆಲ್ಲ ಫಿನಿಶಿಂಗ್ ಕೊಡಬೇಕು. ಅಂದರೆ ಈ ಥರ ಇದೆಯಲ್ಲ, ಅದನ್ನೆಲ್ಲ ಕಟ್ ಮಾಡಿದ್ರೆ ಪಾಮ್ ರೆಡಿ ಆಗುತ್ತೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕಲ್ಲ, ಅದಕ್ಕೆ ಬೇಗ ಬೇಗ ಎದ್ದು ನಾಳೆ ಗೊತ್ತು ಕೆಲಸದೇ ಕಮ್ಮಿ ಆಗ್ತದೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಟ್ರೆ ನೋಡಿ ನಮ್ಮ ರೂಪೇರಿಯಲ್ಲಿ ಹೇಗೆ ಬಿಳಿ ಬಿಳಿ ಆಯ್ತು, ಹೇಗಿತ್ತು ಇದು, ಈಗ ಹೇಗಾಯ್ತು ನೋಡಿ. ಅಮ್ಮ ಅವ್ರ ತಯಾರಿ ಮಾಡ್ತಾ ಇದ್ದಾರೆ, ನಾನು ನನ್ನ ತಯಾರಿ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ ಆಗಿ ಕಲರ್ಫುಲ್ ಆಗಿರುವಂಥ ವೇಸ್ಟ್ ಬೆಲ್ಟ್ ಮಾಡಿದ್ದಾಯಿತು. ಪಾಮ್ ಮಾಡಿ ಜೊತೆಗೆ ಒಂದಷ್ಟು ವುಲನ್ ಥ್ರೆಡ್ಸ್ ಇತ್ತ, ಅದರಲ್ಲಿ ಎಲ್ಲ ಕಲರ್ಸ್ನ ಮಿಕ್ಸ್ ಮಾಡಿ ಫಸ್ಟ್ ಈ ಥರ ಸೊಂಟ ಪಟ್ಟಿ ಥರ ಮಾಡಿರೋದು. ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ನೋಡ್ತಾ ಏನಕ್ಕೆ ಇದು ಮಾಡಿರೋದು ಅಂತ. ಸ್ವಲ್ಪ ಡಿಫ್ರೆಂಟ್ ಐಡಿಯಾಸ್ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಬಟ್ ಇದ್ರ ಔಟ್ಪುಟ್ ಅಂತೂ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ಫ್ಯಾಷನೇಬಲ್ ಬೆಲ್ಟ್ ಥರನೂ ಯೂಸ್ ಮಾಡ್ಬೋದು, ಸಾರೀಸ್ಗೆಲ್ಲ, ಲೆಹಂಗಾಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಔಟ್ಫಿಟ್ಟಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಇನ್ನು ನೋಡಿ ಪ್ರಿಪ್ರೇಷನ್ಸ್ ಎಲ್ಲ ನಾಳೆ ಬೆಳಿಗ್ಗೆ 6:30 ಮನೆಗೆ ಬರ್ತಾರೆ. ಸೊ ಒಟ್ಟಿಗೆ ಹೊಡ್ತೀವಿ, ಎಲ್ಲೂ ಹೋಗ್ತಾ ಇದ್ದೀವಿ, ಅಲ್ಲೇನೇನಾಗುತ್ತೆ ಅಂತ ಮಿಸ್ ಮಾಡಬಾರ್ದಲ್ಲ. ಸೊ ಪೂರ್ತಿ ವಿಡಿಯೋ ನೋಡ್ತಾ ಇರಿ. ಹಾಯ್, ಇವತ್ತು ಸಂಡೇ, ಎಲ್ರಿಗೂ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಉದ್ದಿನ ದೋಸೆ, ಚಟ್ನಿ. ಇವತ್ತು ಅಡುಗೆ ಎಲ್ಲ ನಿನ್ನೆದೇ ಇದೆ, ಶನಿವಾರ ಮಾಡಿದ್ದೇವೆಲ್ಲ ನಾನ್ ವೆಜ್, ಅದೇ ಇವತ್ತಿಗಿದೆ. ಇವತ್ತು ನಮಗೆ ಹೊರಗಡೆ ಹೋಗ್ಲಿಕ್ಕಿದೆ, ಬರುವಾಗ ಸಂಜೆ ಆಗ್ತದೆ. ಇವತ್ತು ತಿಂಡಿಗಿದ್ದಿದ್ದು ಉದ್ದಿನ ದೋಸೆ ಜೊತೆಗೆ ಚಟ್ನಿ. ಹಾಗೆಯೇ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್ ಇಬ್ಬರೂ ಬೇಗನೆ ಬಂದಿದ್ದರು. ಇನ್ನೇನು ಮುಗಿತಾ ಬಂತು. ನನಗೆ ಲಾಸ್ಟ್ ನೆನಪಿರೋದು RCB ಮ್ಯಾಚ್ಗೆ ನಾನು ರೆಡಿ ಆಗಿದ್ದೆ. ಈ ಥರ ಇಷ್ಟೊಂದಿಲ್ಲ, ಇದಕ್ಕಿಂತ ಸಿಂಪಲ್ ಆಗಿ. ಅವಾಗ ಕಾವ್ಯ ಅವ್ರು ಬಂದಿದ್ರು. ಅದಾದ್ಮೇಲೆ ಇವತ್ತೇ ಆಲ್ಮೋಸ್ಟ್ 2.5 months ಆದ್ಮೇಲೆನಾ 6:30 ಬಂದಿದ್ದಾರೆ, ಅಲ್ಲ 6 ಗಂಟೆಗೆ ಬಂದಿದ್ದಾರೆ, 6:10. ಶಿ ವಾಸ್ ಬಿಫೋರ್ ಟೈಮ್ ಇವತ್ತು ಜಾಸ್ತಿನೇ. 6:35 ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟಾಗಿ. ಅನ್ವಿತಾ ಅವರು 6:30 ಆಗಿತ್ತ ಬರಬೇಕಾದ್ರೆ. ಆ್ಯಂಡ್ ಇವಾಗ 8:30 ಆಗಿದೆ. ತುಂಬ ಬ್ರೇಕ್ಸ್ ತಗೊಂಡ್ವಿ ಮಧ್ಯದಲ್ಲಿ. ಸೊ ನಿಧಾನಕ್ಕೆ ಮಾಡಿದ್ವಿ, ಮುಗಿತಾ ಬಂತೀನಿ. ನೀನು ಪಾಪ ದೀಪು ಅವರು ಎದ್ದಿದ್ದಾರೆ, ಸಂಡೇ ಇದ್ರು ಈಸ್ ಲೈಕ್ ಓಕೆ ನಾನು ಸಪೋರ್ಟ್ ಮಾಡಬೇಕು ಅಂತ ಬೇಗ ಎದ್ದು ರೆಡಿ ಆಗ್ತಾ ಇದ್ದಾರೆ. ಶಾರ್ಪ್ 9ಗೆ ಬಿಟ್ಟರೆ ವಿಲ್ ರೀಚ್ ಬೈ 10 o'clock ಅಂತ. ನನಗೆ ಆಲ್ಮೋಸ್ಟ್ 40ಕ್ಕಿಂತ ಹೆಚ್ಚು ಸತಿ ಮೇಕಪ್ ಮಾಡಿರೋ ಮೇಕಪ್ ಆರ್ಟಿಸ್ಟ್ ಅಂದರೆ ಕಾವ್ಯ ಅವರು. ಪ್ರತಿ ಸತಿ ಏನಾದರೂ ಇವೆಂಟ್ ಇದ್ದಾಗ ಅವ್ರು ಖುಷಿಯಿಂದ ಮಾಡ್ತಾರೆ. ಆ್ಯಂಡ್ ಅವ್ರ ವರ್ಕ್ ನನಗೂ ಕೂಡ ಅಷ್ಟೇ ಇಷ್ಟ. ಆ್ಯಂಡ್ ಹೇರ್ ಸ್ಟೈಲ್ ಈ ಥರ ಬ್ಯೂಟಿಫುಲ್ಲಾಗಿ ನನಗೆ ಮಾಡಿರೋದು ಅನ್ವಿತಾ ಅವ್ರು ಈ ಸತಿ. ನಾವು ರೀಚ್ ಆಗೋದಕ್ಕೆ 10:30 ಆಗುತ್ತೆ ಆಯ್ತಾ. ಅಲ್ಲಿ ವಿಡಿಯೋಗ್ರಾಫರ್ಸ್ ಆಲ್ರೆಡಿ ಬಂದಿದ್ದಾರೆ. ಇನ್ನೊಬ್ರನ್ನ ಇಷ್ಟೊಂದು ಕಾಯಿಸಬಾರ್ದು, ದಟ್ಸ್ ವೆರಿ ರಾಂಗ್. ಬಟ್
ಅಲ್ಲಿ ಹೋಗಿ ಅವ್ರ ಲೊಕೇಶನಲ್ಲಿ ಏನಾದರೂ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಅಂತೆಲ್ಲ ನೋಡ್ತಾರಂತೆ. ಲೆಟ್ಸ್ ಸಿ. ಅಷ್ಟರಲ್ಲಿ ಐ ಹೋಪ್ ವಿ ರೀಚ್. ಮಧ್ಯದಲ್ಲಿ ಹೂವು ಬೇರೆ ತಗೋಬೇಕು, ಅದಕ್ಕೂ ಲೇಟ್ ಆಗ್ಬೋದು ಅನ್ಸುತ್ತೆ, ಇನ್ನೂ ಒಂದು 10 ನಿಮಿಷ ನೋಡೋಣ ಏನು ಮಾಡೋಕ್ಕಾಗುತ್ತೆ. 1 ಅವರ್ ಟ್ರಾವೆಲ್ ಮಾಡಿದ್ಮೇಲೆ ಫೈನಲಿ ನಾವು ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಬಂದಿದ್ದ ತಕ್ಷಣ ಬೇಗ ಶುರು ಮಾಡಿದ್ವಿ ಕೆಲಸ. ಯಾಕಂದರೆ ವೀಡಿಯೋಗ್ರಾಫರ್ಸ್ ಬಂದು ಆಲ್ಮೋಸ್ಟ್ 1.5 ಗಂಟೆ ಆಗಿತ್ತು ಗೊತ್ತಾ. ನನಗೊಂದು ಆಸೆ ಇತ್ತು ಈ ಥರದೇ ವೀಡಿಯೋ ಮಾಡಬೇಕು, ಚೆನ್ನಾಗಿರುತ್ತೆ ನಮ್ಮ ಮೆಮರೀಸ್ಗೆ ಅಂತ. ಆ್ಯಂಡ್ ಅದೇ ರೀತಿ ಕಾನ್ಸೆಪ್ಟಲ್ಲಿ ಹಾಗೇ ಆಯಿತು. ನೀವು ನೋಡಿದ್ದೀರಾ ಅನ್ಕೋತೀನಿ. ಫೈನಲಿ ನನ್ನ ಕನಸಿನ ಶೂಟ್ ಇವತ್ತು ನಡೀತಾ ಇದೆ. ನೀವು ರಿಯಲ್ ಆಗಿ ಹೆಂಗೆ ಬಂದಿದೆ ಔಟ್ಪುಟ್ ಎಲ್ಲ ನೋಡಿದ್ದೀರಾ. ಬಟ್ BTS ಅಂದರೆ ಹಿಂದ್ಗಡೆ ಯಾವ ರೀತಿ ಕೆಲಸ ನಡೀತಾ ಇದೆ, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಮಾಡ್ತಾ ಇರುವಂಥ ಸಹಾಯ, ನನ್ನ ಹಸ್ಬೆಂಡ್ ಕೋಆಪ್ರೇಷನ್ ಆಗಿರ್ಬೋದು, ದ ಎಂಟೈರ್ ವಿಡಿಯೋಗ್ರಾಫರ್ ಟೀಮ್ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ನೀವು ನೋಡಿರುವಂಥ ಅಷ್ಟು ಔಟ್ಪುಟ್ಟಲ್ಲಿ ಒಂದು ಇಡೀ ದಿನ ಕೆಲಸ ಇರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಶುರುವಾಗಿದೆ ಮನೆಯಲ್ಲಿ. ಇವಾಗ ಇಟ್ಸ್ ಜಸ್ಟ್ ದ ಬಿಗಿನಿಂಗ್ ಆಯಿತಾ. ಬಟ್ ಎನರ್ಜಿ ಇದೇ ರೀತಿ ಸಂಜೆ ತನಕ ಇರಬೇಕು ಅಂತ ಆಗುತ್ತೆ. ಇಟ್ಸ್ ಆಲ್ ಫಾರ್ ಸಮಥಿಂಗ್ ಸ್ಪೆಷಲ್ ಅಲ್ವಾ. ಸೊ ನಮಗೆ ಆ ಉತ್ಸಾಹ ಇರುತ್ತೆ, ಆ ಖುಷಿ ಇರುತ್ತೆ. ಸೊ ಮಾಡಬೇಕು ಅಂತ ಅನಿಸುತ್ತೆ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಹಸ್ಬೆಂಡ್ ಸಾಮಾನ್ಯವಾಗಿ ಬರಲ್ಲ ಆಯಿತಾ. ನನ್ನ ಮದುವೆ ಟೈಮಲ್ಲಿ ಶೂಟ್ ಮಾಡಿದ್ದು, ಆಮೇಲೆ ಇವತ್ತೇ ಅವ್ರು ಬರ್ತಾ ಇರೋದು. ನೀವೆಲ್ಲರೂ ಕೇಳ್ತೀರಲ್ಲ, ಸೊ ಐ ಆಮ್ ವೆರಿ ಗ್ಲ್ಯಾಡ್. ಅದಕ್ಕೆ ಸರಿ ಮಾಡೋಣ. ನಾನು ಫಸ್ಟ್ ಟೈಮ್ ಈ ಟೀಮ್ ಜೊತೆ ವಿಡಿಯೋ ಮಾಡಿಸ್ಕೊತಾ ಇರೋದು. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ನಾನು ಸರ್ಪ್ರೈಸ್ ಆದೆ ಟೀಮ್ನ ನೋಡಿ. 7 ಜನ ಬಂದಿದ್ರು ಗೊತ್ತಾ ಇವತ್ತು ಈ ವಿಡಿಯೋ ಶೂಟ್ ಮಾಡೋದಕ್ಕೆ. ಆ್ಯಂಡ್ ಅದಕ್ಕೆ ಆ ಔಟ್ಕಮ್ ಅಷ್ಟೇ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಅನ್ನಿಸ್ತಿದೆ. ತುಂಬ ಅದು ಹೇಳಲಿಕ್ಕೇನೆ ಆಗೋದಿಲ್ಲ, ಅಷ್ಟು ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದರೆ ನಾನು ಅಜ್ಜಿ ಆಗ್ತಿದ್ದೇನಲ್ಲ, ಅದಕ್ಕೆ 6 ವರ್ಷದ ಕನಸು ನನ್ನ ಸಾಯ್ತು ಈಗ. ಅಯ್ಯೋ, ಮಗಳನ್ನು ಹೇಗೆ ಕೇರ್ ಮಾಡ್ತೇನೋ ಅದರ 10ರಷ್ಟು ಮತ್ತು ಕೇರ್ ಮಾಡ್ತೇನೆ. ಫುಲ್ ಪ್ರಿಪೇರ್. ನಾನು ಯಾವತ್ತೇ ಪ್ರಿಪೇರ್ ಆಗಿದ್ದೇನೆ. ಅವ್ರ ಪಾಪು ಕೊಡೋದು ಒಂದೇ ಬಾಕಿ ನನಗೆ. ನನಗೇನು ಮಾಡಬೇಕು ಅಂತ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿತ್ತು. ಬಟ್ ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ಇವರು ಹೇಳ್ಕೊಡ್ತಾರೆ. ಅರ್ಥನೇ ಆಗಲ್ಲ ನನಗೆ. ಅಮ್ಮ ಹೇಳಿದ ಮಾತುಗಳನ್ನು ಕೇಳಿದ್ರ. ಬಟ್ ದೀಪು ಅಭಿಪ್ರಾಯ ಏನಿರ್ಬೋದು ಅನ್ನೋ ಕುತೂಹಲ ನನಗಿತ್ತು. ಬಟ್ ಈ ವಿಡಿಯೋ ನೋಡ್ತಾ ನನಗೂ ತುಂಬಾ ಖುಷಿ ಆಯಿತು. ಸಾರಿ ರೀಟೇಕ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡೋದೇ ಆಗಿತ್ತು ಈ ದಿನ. ಎಲ್ಲ ಕಡೆ ಸುತ್ತಾಡಿ ಮಗಳು ಏನೇನೋ ಆಲೋಚನೆ ಮಾಡಿಟ್ಟಿದ್ದಾಳೆ. ಇವತ್ತೀಗ ದೇವರಿಗೆಲ್ಲ ಅಲಂಕಾರ ಮಾಡ್ತೇವೆ. ಈಗ ಶುರು ಮಾಡ್ತೇವೆ. ಈ ವಿಡಿಯೋ ನೀವು ನೋಡಿಲ್ಲ ಅಂದರೆ ಪ್ರೆಗ್ನೆನ್ಸಿ ರಿವೀಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ವಿ ಅಂತ. ಸೊ ಆವಾಗ ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಇಟ್ಸ್ ಎ ಗ್ರೇಟ್ ಫೀಲಿಂಗ್. ಅಂದರೆ ಅದು ಮಗು ಅಂತ ಒಂದು ಬಂದಾಗ ತುಂಬ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತೆ. ಅದಕ್ಕೆಲ್ಲ ಟೈಮಿಂಗ್ ಎಲ್ಲ ನೋಡಿ ನಾವು ಫೈನಲಿ ಡಿಸೈಡ್ ಮಾಡಿ ಮಗು ಇವಾಗ ಕರೆಕ್ಟ್ ಟೈಮ್ ಎಲ್ಲ ಅಂತ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಎಲ್ಲ ಒಳ್ಳೆಯದಾಗುತ್ತೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ನ್ಯೂ ಚಾಲೆಂಜ್ ಲೈಫಲ್ಲಿ. ಮಗು ಬಂದಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಫ್ಯಾಮಿಲಿಗೆ ಅಂತ ಎಲ್ಲ ನಂಬಿಕೆ ಇದೆ. ಶೂಟ್ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಎಲ್ಲ ಹೆಂಗೆ ಚೆನ್ನಾಗಿ ಆಗುತ್ತೆ ಅಂತ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನನಗಿಂತ ಜಾಸ್ತಿ ಒಂದು ವೀಕ್ಷಿತ ತುಂಬ ಎಕ್ಸೈಟ್ ಆಗಿದ್ದಾಳೆ. ಸ್ವಲ್ಪ ಕಷ್ಟ ಇರುತ್ತೆ ಡೆಫಿನೆಟ್ಲಿ. ಏನಾದರೂ ಹೊಸದು ಮಾಡಬೇಕು ಅಂದರೆ ನೋ ರಿಸ್ಕ್ ಅಂದರೆ ಏನು ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ ಲೈಫಲ್ಲಿ. ನೋ ಪೇಯ್ನ್ ನೋ ಗೇನ್ ಥರ. ಏನಾದರೂ ಒಂದು ಸ್ವಲ್ಪನಾದರೂ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ಏನೂ ಆಗೋದೇ ಇಲ್ಲ. ಇವತ್ತು ನಾನು ಹಾಕ್ಕೊಂಡಿರುವಂಥ ಸೀರೆ ಇದೆಯಲ್ಲ, ಇದು ಶಾರಾ ಅನ್ನೋ ಪ್ಲೇಸಿಂದ ಇವರ ಸ್ಟೋರ್ ಇರೋದು HSR ಲೇಔಟಲ್ಲಿ, ಅಲ್ಲಿ ಹೋಗಿ ತಗೊಂಡಿದ್ದು. ಎಷ್ಟಾಯ್ತು? ಒಂದು 10% ಮುಗೀತಾ? 20-50% ಮುಗೀತಾ? 10-15% ಮಾತ್ರ ಆಗಿದೆ ಅಂತೆ. ಇನ್ನು ಎಷ್ಟಿದೆ ಮಾಡೋದಕ್ಕೆ. ಹಾಗಾದರೆ ಈ ಟೀಮ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ತುಂಬ ಎಫರ್ಟ್ಸ್ ಹಾಕಿ ಹಿಂಗೆ ಮಾಡಿ ಒಂದು ಶಾಟ್ ಆದಮೇಲೆ ಡನ್ ಅಂತ ಇಲ್ಲ, 2-3 ಸತಿ ಅದನ್ನು ಟೇಕ್ ತಗೊಂಡು ಡಿಫ್ರೆಂಟ್ ರೀತಿಯಲ್ಲಿ ಮಾಡೋಣ ಅಂತ. ನವೀನ್ ಫೋಟೋಗ್ರಫಿ ಅಂತ. ಇನ್ಫ್ಯಾಕ್ಟ್ ನನಗೆ ಗೊತ್ತೇ ಇಲ್ಲ, ರೀಸೆಂಟಾಗಿ ಸುಷ್ಮಿತಾದು ಇವರೇ ಮಾಡಿದ್ದು ಅಂತೆ. ದ್ಯಾಟ್ಸ್ ಒನ್ ಪ್ಲಸ್ ಪಾಯಿಂಟ್ ನನಗೆ. ಆ ವಿಡಿಯೋ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಐ ಹೋಪ್ ನಮ್ಗೆ ಚೆನ್ನಾಗಿ ಬರುತ್ತೆ. ಈ ಔಟ್ಫಿಟ್ ರಿಯಲ್ಗಿಂತ ವಿಡಿಯೋದಲ್ಲಿ ಎಷ್ಟು ಕ್ಲಾಸಿಯಾಗಿ ಬರ್ತಾ ಇದೆ ಗೊತ್ತಾ. ರಾಯಲ್ ಕಪಲ್ ಅಂತೀವಲ್ಲ, ಹಾಗೆ ವೈಬ್ ಕೊಡ್ತಾ ಇದೆ. ಬಿಕಾಸ್ ನಮ್ಮಿಬ್ಬರು ಔಟ್ಫಿಟ್ ಕಲರ್ ಹಂಗಿದೆಯಲ್ಲ ಅದು. ಆಮೇಲೆ ನಾನು ಇವಾಗ ಬಂದಿರೋದು ಲಿಲ್ಲಿ ಪಾಂಡ್. ಇಲ್ಲಿ ಒಂದು 4ನೇ ಸತಿ ನಾನು ಬಂದು ವೀಡಿಯೋ ಮಾಡೋದು. ಪ್ರತಿದಿನ ಬಂದಾಗ ಫುಲ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ತೀನಿ, 4-5 ವೀಡಿಯೋಸ್ ಮಾಡ್ತೀನಿ ನಾನು. ಸೊ ಫುಲ್ ಕಂಫರ್ಟೇಬಲ್ ಆಗಿದ್ದೀನಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಶೆಕೆ ಆಗ್ತಾಯಿದೆ, ಹೊಟ್ಟೆ ಹಶ್ವಾಗ್ತಾಯಿದೆ. ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ತಿನ್ನೋಣ. ಲೆಟ್ಸ್ ಸಿ.
ಐ ಹೋಪ್ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಒಂದಷ್ಟು ಮಾತುಗಳು, ಒಂದಷ್ಟು ಹೆಂಗೆ ಮಾಡೋದು ಏನು ಅಂತ. ನಾವು ಇದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಇಮ್ಯಾಜಿನ್ ಸಿನಿಮಾ ಇದಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಲ್ವಾ. ಮಾಡೋಣ. ಅಮ್ಮನ ಜೊತೆನೂ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅಜ್ಜಿಗೆ ಚಾನ್ಸ್ ಸಿಕ್ಕಿದೆ ಈಗ ಬೇಬಿಯಿಂದ. ಅಜ್ಜಿಯನ್ನು ಈಗ ಹೆಂಗೆ ಮಾಡ್ತಿದ್ದಾರೆ. ಈ ಟೀಮ್ ಹೆಸರು ನವೀನ್ ಸಿ ಫೋಟೋಗ್ರಾಫಿ. ನಾನು ಏನಕ್ಕೆ ಎಲ್ಲರೂ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೇನಾದರೂ ಈವೆಂಟ್ಸ್ ಇದ್ದರೆ, ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಯೂಸ್ ಆಗ್ಬೋದು ಅಂತ. ಲುಕ್ ಎಟ್ ದಿಸ್, ಅವ್ರ ಎಫರ್ಟ್ಸ್ ನೋಡಿ. ಪ್ರತಿಯೊಂದು ಸೀನ್ ಚೆನ್ನಾಗಿ ಬರಬೇಕು ಅಂತ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೆಡಿ ಆಗಿದೆ. ಇನ್ನು ಸ್ವಲ್ಪ ನಾಚಿಕೆ ಆಗ್ತಿದೆ, ಯಾಕಂದರೆ ಅಜ್ಜಿ ಈ ಥರ ರೆಡಿ ಆಗಿದ್ದಾರ ಅಂತ ಕೇಳ್ತಾರಲ್ಲ ನಾಳೆ. ಅಜ್ಜಿಗೆ ಅದೇ ಅಜ್ಜಿಗೆ ಇಷ್ಟು ಸ್ಟೈಲ್ ಅಂತ ಹೇಳಬಾರ್ದಲ್ಲ ನಾಳೆ. ಮೊಮ್ಮಗಾಗುವ ಟೈಮಲ್ಲಿ ಇಷ್ಟೊಂದು ಸ್ಟೈಲ್ ಅಜ್ಜಿಗೆ ಅಂತ. ಆಲ್ರೆಡಿ ಅವಳಿಗೆ ಸ್ವಲ್ಪ ಸ್ವಲ್ಪ ಟ್ರೈನಿಂಗ್ ಇದೆ ನಮ್ಮ ಫ್ಯಾಮಿಲಿಯೆಲ್ಲ ಹೇಗಿರ್ತಾರೆ ಅಂತ. ಮುಂದಕ್ಕೆ ನಾನು ಬೇಕಾದಷ್ಟು ಟ್ರೈನಿಂಗ್ ಕೊಟ್ಟೇ ಹೋಗೋದು ಅವಳಿಗೆ. ಸ್ವಲ್ಪ ಡಿಫ್ರೆನ್ಸ್ ಇದೆ, ಆದರೂ 75% ಸೇಮ್ ಇಬ್ಬರಿಗೂ. ಹೌದು, ಏನು ಫುಡ್ ತಿನ್ಲಿಕ್ಕಾಗೋದಿಲ್ಲ, ತುಂಬ ವಾಮಿಟಿಂಗ್, ತೇಗ್ ಬರೋದು ಆವಾಗ ಸ್ಮೆಲ್ ತಗೊಳ್ಳಿಕ್ಕಾಗೋದಿಲ್ಲ, ಕಿಚನಿಗಂತೂ ಬರಲಿಕ್ಕೆ ಆಗೋದಿಲ್ಲ, ಏನೇನು ಯಾವುದು ಸ್ಮೆಲ್ಲೇ ಆಗೋದಿಲ್ಲ. ಫುಲ್ ಅವಳು ಮಂಗಳೂರು ಫುಡ್ಡೇ ಊಟ ಮಾಡೋದು ಈಗ. ಇಲ್ಲಿ ಬೆಂಗಳೂರು ಫುಡ್ ಯಾವುದೂ ತಿನ್ಲಿಕ್ಕೆ ಆಗೋದಿಲ್ಲ ಅವಳಿಗೆ. ಇಲ್ಲಾಂದರೆ ಅವಳಿಗೆ ಬೆಂಗಳೂರು ಫುಡ್ ಅಂದರೆ ತುಂಬ ಇಷ್ಟ. ಈಗ ಫುಲ್ ಅವಳು ನಾನ್ ವೆಜ್ ಅಂದರೆ ಫಿಶ್ ಐಟಮ್ ಜಾಸ್ತಿ, ಮತ್ತು ಇಡ್ಲಿ ದೋಸೆ ಆ ಥರನೇ ಇಷ್ಟ ಅವಳಿಗೆ. ಅವಳ ಥರನೇ ಆ್ಯಕ್ಟಿವ್ ಆಗಬೇಕಂತ ಆಸೆ. ದೀಪು ಥರ ಬ್ರಿಲಿಯಂಟ್ ಆಗಿರಬೇಕು ಅಲ್ವಾ. ಇಬ್ಬರ ಗುಣನೂ ಬರಬೇಕು ಅಲ್ವಾ. ನನ್ನ ಬ್ಲೌಸ್ ಡಿಸೈನ್ನ ನೀವು ಮಿಸ್ ಮಾಡಲೇಬಾರ್ದು. ನನ್ನ ಫೇವ್ರೆಟ್ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಉಷಾ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಅದು ನನಗೆ ಸಖತ್ ಇಷ್ಟ ಆಯಿತು. ಇದು ಸ್ಟಿಚ್ ಮಾಡಿ ಆಲ್ಮೋಸ್ಟ್ 2 months ಆಗಿತ್ತು, ಬಟ್ ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಸೊ ಹಾಗಾಗಿ ಹಾಕೇ ಇರಲಿಲ್ಲ. ಇದು ನೋಡಿ, ಇವಾಗ ಮಾವಿನಹಣ್ಣು ಸೀನ್ಗೆ ಅವ್ರು ಹತ್ತಿ ಅಲ್ಲಿರೋ ಮಾವಿನಹಣ್ಣು ತೆಗೆದು, ಅಂದರೆ ಕಾನ್ಸೆಪ್ಟ್ಗೆ ಏನು ಬೇಕೋ ಅದೇ ರೀತಿ ಪರ್ಫೆಕ್ಟಾಗಿ ಆಗಬೇಕು ಅಂತ ಅವರ ಬೆಸ್ಟ್ ಪ್ರಯತ್ನ ಮಾಡಿಕೊಟ್ಟಿದ್ದಾರೆ. ತುಂಬ ಪ್ರೊಫೆಷ್ನಲ್ ಆಗಿ ಎಲ್ಲ ವೀಡಿಯೋನ ಚೆನ್ನಾಗಿ ಮಾಡಿಕೊಟ್ಟು, ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ನಾನು ಫಾಲೋ ಅಪ್ ಕೂಡ ಮಾಡಿಲ್ಲ, ಆಯಿತಾ. ಸೊ ನನಗೆ ಆ ಪ್ರೊಫೆಷ್ನಲಿಸಮ್ ಈ ಟೀಮ್ದು ಸಖತ್ ಇಷ್ಟ ಆಯಿತು. ನಾವು ಪಾಂಪಾಮ್ ಮತ್ತು ಇದು ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ರೆಡಿ 1 2 3 ಸ್ಟಾರ್ಟ್. ಕೂರ್ಬೇಕಿತ್ತು, ಮಾಡಿದ ತಕ್ಷಣ ಕೂರ್ಬೇಕಾ? ಹಬ್ಬ ಸ್ಪೈಸಿಯಾಗಿ RNR ಬಿರಿಯಾನಿ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ಬಿಕಾಸ್ ನಾನು ಯಾವತ್ತೂ ಒಂದ್ಸತಿ ನೆಗೆಟಿವ್ ರಿವ್ಯೂ ಕೇಳಿದ್ದೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಗುಡ್ ನೈಟ್ ಇಸ್ ಡೀಸೆಂಟ್ ಆಗಿದೆ. ನಾಟ್ ಲೈಕ್ ಅಮೇಜಿಂಗ್, ಬಟ್ ಇಟ್ಸ್ ಡೀಸೆಂಟ್. ಊಟ ಆದಮೇಲೆ ಮುಗೀತು ಅಂತ ಅಂದ್ಕೊಂಡ್ರೆ ಇಲ್ಲ, ಇನ್ನೂ ಒಂದು ಸ್ವಲ್ಪ ಇದೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಿದ್ರ. ಬಿಕಾಸ್ ಅವ್ರ ಕೆಲಸ ಅವ್ರು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ. ಬಟ್ ನನಗೆ ಆಲ್ರೆಡಿ ಸುಸ್ತಾಗಿತ್ತು, ನಿದ್ದೆನೂ ಬರ್ತಾ ಇತ್ತು. ತುಂಬ ಸಮಯ ಆದಮೇಲೆ ನಾನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ದಿನಾನೇ ಅಲ್ವಾ. ಅದಾದಮೇಲೆ ಅಲ್ಲಿಗೆ ಮುಗಿಯುತ್ತೆ ಅಂದ್ಕೊಂಡ್ರೆ ಇಲ್ಲ, ಅಮ್ಮನ ಜೊತೆನೂ ಮಾಡಬೇಕಾಗಿತ್ತಲ್ವ. ಆ ವಿಡಿಯೋ ಇನ್ನೂ ನಾನು ಹಾಕಲಿಲ್ಲ, ಆದಷ್ಟು ಬೇಗ ಹಾಕ್ತೀನಿ. ಆ್ಯಂಡ್ ಅಮ್ಮ ಹೇಳಿದ ಮಾತುಗಳು, ದೀಪು ಹೇಳಿರೋ ಮಾತುಗಳು ಐ ಆಮ್ ಶೋರ್ ತುಂಬ ರಿಲೇಟಬಲ್ ಅನಿಸುತ್ತೆ. ಬಿಕಾಸ್ ತುಂಬ ಜನರಿಗೆ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ. 4 ಗಂಟೆ ಆಯಿತಾ, 4 ಗಂಟೆ ಫೈನಲಿ ಮುಗೀತು. ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೀಮ್ ತುಂಬ ಕ್ವಿಕ್ಕಾಗಿ ಮಾಡಿದ್ರು. ಸೊ ಎಲ್ಲ ಬೇಗ ಆಯಿತು. ಅದಾದಮೇಲೆ ಅಮ್ಮನ ಜೊತೆ ಒಂದು ಪ್ಲ್ಯಾನ್ ಮಾಡಿದ್ದೆ, ಅದೂ ಆಯಿತು. ಇವಾಗ ಇನ್ನೇನು ಮನೆಗೆ ಹೊರಡ್ತೀವಿ ನಾವು. ಇವತ್ತು ಎಂಟೈರ್ ಡೇ ಇಲ್ಲಿದ್ದು ಆ್ಯಸ್ ಅ ಟೀಮ್ ವರ್ಕ್ ಮಾಡಿದ್ದಕ್ಕೆ ಕಾವ್ಯ, ಅನ್ವಿತಾ ಅವರು, ನವೀನ್ ಫೋಟೋಗ್ರಫಿ ಅವ್ರ ಟೀಮ್ ಅವರು ಲಿಲ್ಲಿ ಪಾಂಡ್ ಲೊಕೇಶನಲ್ಲಿ ಆರಾಮದಲ್ಲಿ ಮಾಡಿದ್ವಿ. ಬಿಕಾಸ್ ಯಾರೂ ಇರಲಿಲ್ಲ, ಈವೆಂಟ್ಸು ಇರಲಿಲ್ಲ ಇಲ್ಲಿ. ಸೊ ಇಟ್ ವಾಸ್ ವೆರಿ ವೆರಿ ಗುಡ್. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಎಷ್ಟು ಸಮಯ ಆದಮೇಲೆ ಮಾಡ್ತಾ ಇದ್ದೀವಿ ದೀಪು ನಾವು? ಅದೇ ಮಾಡಿಲ್ಲ, ಅವ್ರ ಮದುವೆಗೇನೆ ಮಾಡಿದ್ದು. ಹೆಂಗೆ ಅನ್ನಿಸ್ತು ನಿಮಗೆ? ತುಂಬ ವರ್ಷ ಆದಮೇಲೆ ಈ ಥರ ಏನೋ ಒಂದು ಶೂಟ್ ನನಗೆ ಪರ್ಸ್ನಲಿ ಇಲ್ಲ ಸ್ಟ್ರೆಸ್ ಏನಿಲ್ಲ. ಎಲ್ಲ ಕೋಆಪರೇಟಿವ್ ಆಗಿದ್ರು ಅವರು, ಫೋಟೋಗ್ರಾಫರ್ಸ್ ಅವರು ಎಲ್ಲ ಟೀಮ್ ಎಲ್ಲ ಚೆನ್ನಾಗಿದ್ದರಿಂದ ಏನು ಸ್ಟ್ರೆಸ್ ಆಗಿಲ್ಲ, ಫುಲ್ ರಿಲ್ಯಾಕ್ಸ್ಡ್ ಆಗಿ ಆಯಿತು. ರೂಮ್ ನಂಬರ್ 2 ಲಿಲ್ಲಿ ಪಾಂಡ್. ಪಾಪ ನಾನು ಪ್ರತಿ ಸತಿ ಬಂದಾಗ ಇಲ್ಲೊಂದು ರೂಮ್ ಕೊಡ್ತಾರೆ ಚೇಂಜ್ ಮಾಡೋದಕ್ಕೆ, ಮೇಕಪ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತ. ಅದರ್ವೈಸ್ ಇವತ್ತು ಹೆಂಗೆ ತಲೆ ಓಡ್ತಾ ಇಲ್ಲ, ಬಿಕಾಸ್
ನಾನು ಈ ಥರ ಮಾಡಿದ್ದೇ ಇಲ್ಲ. 2.5 ತಿಂಗಳಾದ್ಮೇಲೆ ನಾನು ಮತ್ತೆ ಈ ಥರ ಸಾರಿ ಉಟ್ಕೊಂಡು ಮೇಕಪ್ ಹೇರ್ ಸ್ಟೈಲ್ ಮಾಡಿ ಒಂದು ಇಡೀ ದಿನ ಶೂಟ್ ಮಾಡಿರೋದಲ್ಲ. ಸೊ ಹಂಗಾಗಿ ನನಗೆ ಮತ್ತೆ ಹೊಸ ಅನುಭವ ಥರ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಚೆನ್ನಾಗಾಯ್ತು, ಖುಷಿ ಆಯಿತು. ನನಗೆ ಕೆಲಸ ಮಾಡ್ತಾ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಂದ. ಈಸಿ ಆಗಾಯ್ತಲ್ಲ ಅಲ್ವಾ? ಫುಲ್ ಡೇ ವರ್ಕ್ ವಾಸ್ ಗುಡ್ ಅಂತ ಅನ್ನಿಸ್ತು ನನಗೆ. ಈ ಸಾರಿ ಅಂತೂ ಬ್ಯೂಟಿಫುಲ್ ಆಗಿದೆ. ಶಾರಾ ಅವ್ರದ್ದು. ಐ ಲವ್ ದಿಸ್ ಸಾರಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಇನ್ನೂ ರಿಚ್ ಆಗಿ ಕಾಣಿಸುತ್ತೆ. ಐ ಡೋಂಟ್ ನೋ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ನಾರ್ಮಲ್ ವಿಡಿಯೋಸಲ್ಲೆಲ್ಲ. ಈಸಿ ಸಿಂಪಲ್ ಡ್ರೇಪ್, ಬಾಡಿ ಹೇಗೆ ಹೇಳ್ದಂಗೆ ಕೂರುತ್ತೆ ಇದು. ಆ್ಯಂಡ್ ಐ ಹೋಪ್ ನಿಮಗೆ ನಮ್ಮ ಈ ಬೇಬಿ ರಿವೀಲಿಂಗ್ ವಿಡಿಯೋ ಇಷ್ಟವಾಗಿರುತ್ತೆ. ಹೇಳಿ ಆಯಿತಾ? ಈ BTS ವಿಡಿಯೋ ಹೆಂಗೆ ಅನ್ನಿಸ್ತು? ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಪ್ರೀತಿ ಸದಾ ಹೀಗೆ ಹೇಳಿ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ನಿಮ್ಮ ತಲೆಯಲ್ಲಿ ಏನಾದರೂ ಯೋಚನೆ ಇದೆಯಾ, ಅಕ್ಕ ನೀವು ಹಿಂಗೆ ಮಾಡ್ಬೋದು, ಈ ಥರ ಎಲ್ಲ ಮಾಡ್ಬೋದು, ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಆಯಿತಾ? ಹೊಡೋಣ. ಬಾಯ್.